ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಕೆಮಿಕಲ್ ದುರಂತಕ್ಕೆ ಕಾರ್ಮಿಕನೋರ್ವ ಉಸಿರು ಚೆಲ್ಲಿದ್ದು ಮನಕಲಕುವಂತಿದೆ. 3 ದಿನಗಳಿಂದ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ಕಾರ್ಮಿಕ ಕೊನೆಗೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ರೋಜಾ ಉಪವಾಸವಿರಬೇಕಿದ್ದ ಮಗನನ್ನ ಕಳೆದುಕೊಂಡ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಹಬ್ಬಕ್ಕೆ ಮನೆಗೆ ಬರ್ತೀನಿ ಎಂದು ಹೇಳಿ ತೆರಳಿದ್ದ ಅಮ್ಜದ್ ಇದೀಗ ಬಾರದ ಲೋಕಕ್ಕೆ ತೆರಳಿರುವುದು ಹೃದಯ ವಿದ್ರಾವಕವಾಗಿದೆ. ಮೃತ ಅಮ್ಜದ್ ಪಾಷಾ ರಾಮನಗರ ಜಿಲ್ಲೆಯ ಮಾಗಡಿ ನಿವಾಸಿಯಾಗಿದ್ದು, ಅವನ ಜೊತೆ ಕೆಲಸಕ್ಕೆ ತೆರಳಿದ್ದ ಇತರೆ 4 ಕಾರ್ಮಿಕರು ಕೂಡ ಮಾಗಡಿ ಮೂಲದವರಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇದೇ ತಿಂಗಳ 17ರಂದು ನಡೆದಿದ್ದ ಭೀಕರ ಕೆಮಿಕಲ್ ರಿಯಾಕ್ಷನ್ ಪ್ರಕರಣದಲ್ಲಿ ಅಮ್ಜದ್ ಪಾಷಾ ಎಂಬ ಕಾರ್ಮಿಕ ಇಂದು ಮೃತಪಟ್ಟಿದ್ದಾನೆ. ಕಳೆದ 3 ದಿನಗಳಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಮ್ಜದ್ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾನೆ. ಈ ದುರಂತದಲ್ಲಿ ಒಟ್ಟು 4 ಕಾರ್ಮಿಕರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಇದೀಗ ಅವರಲ್ಲಿ ಓರ್ವನ ಸಾವಿನಿಂದ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಇನ್ನು ಜಾಫರ್, ಜಬಿ ಮತ್ತು ಹೈದರ್ ಎಂಬ 3 ಕಾರ್ಮಿಕರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನೆ ಹೇಗೆ ನಡೆದಿದೆ ಅನ್ನೋ ಮಾಹಿತಿ ನೀಡೋದಾದ್ರೆ, ಕಳೆದ 12 ದಿನಗಳ ಹಿಂದೆ ಬೆಂಗಳೂರಿನಿಂದ ಎಲ್ಇಡಿ ಹಾಗೂ ಇನ್ನೂ ಬೇರೆ ಬೇರೆ ಕೆಲಸಕ್ಕಾಗಿ ಹುಬ್ಬಳ್ಳಿಗೆ ಬಂದಿದ್ದ 5 ಕಾರ್ಮಿಕರು ರಾತ್ರಿ ಕೆಲಸ ಮುಗಿಸಿ ನಿರ್ಮಾಣ ಹಂತದ ಮಳಿಗೆಯಲ್ಲೇ ಮಲಗಿದ್ದರು. ಈ ವೇಳೆ ಹಲವು ಕೆಮಿಕಲ್ ವಾಸನೆಯಿಂದ ಸಂಭವಿಸಿದ ರಿಯಾಕ್ಷನ್ ಅವರ ಉಸಿರಾಟಕ್ಕೆ ಭಾರಿ ತೊಂದರೆ ಉಂಟು ಮಾಡಿತ್ತು. ಫ್ರೂಟ್ ಮಳಿಗೆಯಲ್ಲೇ ಮಲಗಿದ್ದ 4 ಪ್ರಜ್ಞಾಹೀನರಾಗಿದ್ದರು. ಇನ್ನು ವಾಹನದಲ್ಲೇ ಮಲಗಿದ್ದ ಅಲಿ ಶೇಖ್ ಮಾತ್ರ ಪಾರಾಗಿದ್ದ. ಬೆಳಿಗ್ಗೆ ಘಟನೆ ಗಮನಿಸಿದ ಅಲಿ ಶೇಖ್ ಪೊಲೀಸರ ಹಾಗೂ ಸ್ಥಳೀಯರ ಸಹಾಯದಿಂದ ತಕ್ಷಣವೇ ಎಲ್ಲರನ್ನೂ ಆಸ್ಪತ್ರೆಗೆ ರವಾನೆ ಮಾಡಿದ್ದ. ಒಂದು ಸಣ್ಣ ನಿರ್ಲಕ್ಷ್ಯ ಈಗ 4 ಕಾರ್ಮಿಕರ ಬದುಕಿನಲ್ಲಿ ಈ ದುರ್ಘಟನೆಗೆ ಕಾರಣವಾಗಿದೆ. ಕಿಮ್ಸ್ ಶವಾಗಾರ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದ್ದು, ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತದೆ. ಇನ್ನು 3 ಜೀವ ಮರಣದ ಹೋರಾಟದಲ್ಲಿದ್ದು, ಈ ಪ್ರಕರಣಕ್ಕೆ ನಿಜವಾದ ಕಾರಣವೇನು ಅನ್ನೋದು ಇದೀಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಬೇಕಿದೆ. ಪ್ರಕರಣ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. 10 ಗಂಟೆಗೆ ಊಟ ಮಾಡಿಬಿಟ್ಟು ಅದರೊಳಗೆ ಇವರು ನೈಟ್ ಅಂಡೇ ಕೆಲಸ ಮಾಡವ್ರೆ. ಹಬ್ಬ ಐತೆ ಊರಿಗೆ ಹೋಗ್ಬಿಡೋಣ ಅಂತ ಬಟ್ ನೈಟ್ ಅಂಡೇ ಕೆಲಸ ಮಾಡವ್ರೆ. ಕೆಲಸ ಮಾಡಿಬಿಟ್ಟು ಏನು ಮಾಡೋರೆ, ಇವತ್ತು 1 ದಿವಸದ ಕೆಲಸ ಐತೆ, ಬೆಳಗ್ಗೆಲ್ಲ ಮುಗಿಸಿ ಮಧ್ಯಾಹ್ನ ಅಷ್ಟೊತ್ತು ಮುಗಿಸಿ ಊರ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ತಂದವ್ರೆ. ಊಟ ತಂದ್ಬಿಟ್ಟು 10 ಗಂಟೆಗೆ ಊಟ ಮಾಡವ್ರೆ. ಊಟ ಮಾಡಿಬಿಟ್ಟು ಆಮೇಲೆ ಒಬ್ಬ ಏನು ಮಾಡೋಣ, ಊಟ ಮಾಡಿಬಿಟ್ಟು ಆಚೆ ಬಂದವನೆ, ಸ್ವಲ್ಪ ವಾಕ್ ಮಾಡೋಕೆ ಆಚೆ ಬಂದವನೆ. ವಾಕ್ ಮಾಡೋಕೆ ಆಚೆ ಬಂದು ಫ್ರೆಂಡ್ ಸರ್ಕಲ್ಗೆಲ್ಲ ಫೋನಲ್ಲಿ ಮಾತಾಡಿ ಎಲ್ಲ ಮಾಡೋಣ ಒಬ್ಬ. ಇನ್ನು ಇವರು ತಕ್ಷಣಕ್ಕೆ ಊಟ ಮಾಡಿ ಮಲ್ಗವ್ರೆ. 12-1 ಗಂಟೆಗೆ ಹೋಗಿ ಅವ್ನು ಊಟ ಮಾಡಿಬಿಟ್ಟು ಊಟ ಮಾಡಿದ 12 ಗಂಟೆಗೆ ಹೋಗಿ ಅವ್ನು ಮಲ್ಗವ್ನೆ. ಮಲಗ್ಬಿಟ್ಟು 3 ಗಂಟೆಗೆ ಉಪವಾಸ ಇರ್ತಾರಲ್ಲ, ಉಪವಾಸ ಆಯ್ತು 3 ಗಂಟೆ ಆಯಿತು ಎದ್ದೋಳ ಅಂತ ಎಬ್ಬಿಡ್ತಾವ್ರೆ ಇವ್ರಿಗೆ. ಇವರು 3 ಜನನೂ ಎದ್ದವ್ರೆ. ಎದ್ಬಿಟ್ಟು ಟೈಮ್ ನೋಡಾರೆ 3 ಗಂಟೆ ಟೈಮು. ಅವ್ನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಚೆನ್ನಾಗಿ ಆಗ್ಬಿಟ್ಟು ಅವನು ಹುಡುಗ ಸ್ಟೇಟ್ಮೆಂಟ್ ಕೊಟ್ಟಿದ್ದು. 3 ಗಂಟೆ ಆಯ್ತು ಅಂದ್ರೆ ಇನ್ನೂ ಟೈಮ್ ಆಯ್ತು, 4:15ಗೆ ಎದ್ದರೆ ಸಾಕು, ಇನ್ನೇನು 10 ನಿಮಿಷ ತಿನ್ನೋಕೆ ಅಂತ. ಬಟ್ ತಿರ್ಗಾ ಮಲ್ಗವ್ರೆ, ತಿರ್ಗಿ ಎದ್ದಿಲ್ಲ. ಲಾರಿ ಡ್ರೈವರ್ ಎದ್ಬಿಟ್ಟು ಇಷ್ಟೊತ್ತಾದ್ರೂ ಎದ್ದಿಲ್ವಲ್ಲ, ಏನು ಮಾಡೋದು ಹುಡುಗರು ಎದ್ದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಅವನು ಹೋಗಿ ಡೋರ್ ಅರ್ಧ ಓಪನ್ ಇರ್ತಂತೆ ಎದ್ದಿದ್ರೆ ಎಲ್ಲ ವಾಂತಿ ಮಾಡ್ಬಿಟ್ಟು ಎಲ್ಲ ಸ್ವಲ್ಪ ಓಪನ್ ಇತ್ತು, ಓಪನ್ ಇತ್ತು, ಸುಮ್ಮನೆ ಆ ಥರ ಆಗ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಒಳಗಡೆ ಇದಾಗ್ಬಿಟ್ಟು ಡ್ರೈವರ್ ನೋಡ್ಬಿಟ್ಟು ಅವಾಗ ಫೋನ್ ಮಾಡಿಬಿಟ್ಟು ತಗೊಂಬಂದು ಪಾಪ ಒಬ್ಬ ಡ್ರೈವರು 4 ಜನಕ್ಕೆ ನಾವು ಬರೋ ಗಂಟ ಮೇಂಟೈನ್ ಮಾಡಿದ್ದೇನೆ ಸರ್. ಮುದ್ದೆ ಅದು ವಯಸ್ಸಾಗಿದೆ ಪಾಪ ಅವ್ರಿಗೆ ಅಡ್ಜಸ್ಟ್ ಮಾಡೋದನ್ನ ಕಡಿತಾನೆ. ಅವ್ನು ಚೆನ್ನಾಗೆ ಪಾಪ ನಾವು ಬರೋ ಗಂಟ ಇದು ಮಾಡೋಣ. ನಮಗೆ ಗೊತ್ತಾಗಿದ್ದು 12 ಗಂಟೆಗೆ, ನಾವು 6 ಗಂಟೆಗೆ ಬಂದು ಅಷ್ಟೇ. ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನಾವು ಹೇಳ್ತಾ ಇರೋದಲ್ಲ. ಜಾಫರ್ ಚೆನ್ನಾಗಿದ್ದ ಗಾಳಿ ಹೋಗೋಂಗಿತ್ತ.